ಏನೇ ಭಾಗ್ಯಮ್ಮ, ಆ ಬಾನೂರ್ ಮಾತಕ್ಕೆ ನಾನು ಹೋಗಿದ್ದೀನಿ. ಹಾ, ಹೆಂಗದಳೆ? ಇಲ್ಲ ಕಣ್ಗುಂಡಕ್ಕಯ್ಯ, ನಾನು ಯಾಕೆ ಹೋಗೋಣ ಅತ್ಲಾಗೆ? ನೆನ್ನೆಸ್ಲೇನೆ ಮಾತಾಡ್ಸ್ಕೊಂಡ್ ಬಂದಿದ್ದೇನೆ. ಹೋಗಿ ಮನಿ ಕೆಮ್ತೀನಿ ಅಂತ ಮನಿ ಕೆಂಡ್ಲಲ್ಲ, ನಾನು ತಿರ್ಗಾ ಹೋಗಿಲ್ಲಮ್ಮ ಇವತ್ತೇನು ಆ ಕಡೆಗೆ. ಸರಿಯಾಗಿ ಕ್ಲಾಸ್ ತಗೊಂಡಿದ್ಲಲ್ಲ ಅವ್ರ ಅತ್ತಿಗೂ ಅವಳ ಗಂಡಗುನು. ಇವಾಗ ಅವ್ರ ಅತ್ತೆನೂ ಅವಳ ಗಂಡನು ಹೇಳ್ದಂಗೆ ಕೇಳ್ತಿರ್ತಾರೆ ನೋಡು. ಬಾನು ಏನ್ ಹೇಳ್ತಾಳೋ ಅದನ್ನ ಕೇಳ್ತಾರೆ. ಹಂಗೆ ಆಗ್ಬೇಕು ಸುಮ್ಮನಿರೋ ಅವ್ರಿಗೆ. ಅಲ್ಲ, ಬಾನು ಹೇಳ್ದಂಗೆ ಕೇಳ್ತಾರೋ ಅಥವಾ ಇನ್ನ ಬಾನುಗೆ ಹಿಂಸೆ ಕೊಡ್ತಾರೋ ಏನೋ ಅಂತ ನಾನು. ಎಣ್ಣೆ ಕುಡಿದು ತೂರಾಡ್ತಿದ್ಲು. ಅವ್ರ ಗಂಡಗೂ ಒಯ್ದ್ಲು, ಅವ್ರ ಅತ್ತಿನೂ ಒಯ್ದ್ಲು ಅಂತ ಹೇಳಿ ಏನನ್ನ ಚಿತ್ರ ಹಿಂಸೆ ಕೊಟ್ರೆ ಇನ್ನನ ಒಯ್ಯೋದು ಬಡಿಯೋದು ಮಾಡಿದ್ರೆ ಬಾನಿಗೆ ಅಂತ ನಾನು ಕೇಳಿದ್ದು. ಹೆಂಗೋ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು, ನಮಗೂ ಅದೇ ಬೇಕಾಗಿರೋದು. ಆದ್ರೆ ಎಣ್ಣೆ ಕುಡ್ದಿದ್ಲು ಅಂತನ ಏನನ ಮನೆ ಬಿಟ್ಟು ಗಿನೆ ಬಿಟ್ಟು ಹೋಗು ಅಂತ ಹೇಳಿ ಹೊರಗೆ ದಬ್ಬಿರಿ ಅಂತ ನನ್ನ ಚಿಂತೆ ಆಗಿರೋದು. ಅದಕ್ಕೆ ಕೇಳ್ದೆ. ಅಯ್ಯೋ ಗುಂಡಕಯ್ಯ, ಅವಳು ಅತ್ತೇನು ಗಂಡನು ಫುಲ್ ಎದ್ರಿಕೊಂಡವ್ರೆ. ಅವ್ರಿಗೆ ಅವ್ರು ನೋಡ್ತಿರ್ಲಿಲ್ಲ, ಗಡ ಗಡ ನೋಡಿದಾರು ಬಾನು ಏನನ್ನ ಬೈದ್ರಿ. ಅವ್ರು ಯಾಕೆ ಮನೆ ಬಿಟ್ಟು ಓಡಿಸ್ತಾರೆ? ಸುಮ್ನೀರು, ಹಂಗೆಲ್ಲ ಏನು ಆಗಿರಲ್ಲ, ಎಲ್ಲ ಒಳ್ಳೇದೇ ಆಗೈತೆ ಸುಮ್ನೀರು. ಬಾನು ಎಣ್ಣೆ ಕುಡ್ದಿರೋದು ಅಂತಾರ ಅವಳಿಗೂ ಒಳ್ಳೇದೇ ಆಗೈತಿ ಅನ್ಸುತ್ತೆ. ಈಗ ಅವಳು ಹೆಂಗೋ ನೆಮ್ಮದಿಯಾಗಿ ಇರ್ತಾಳೆ ಅತ್ಲಾಗಿ. ಅವ್ರ ಅತ್ತೆದು ಕಾಟ ಇರಲ್ಲ ಅಷ್ಟು ಇವಾಗ. ಅಲ್ಲ, ಏನೋ ಇದ್ರಿಂದನ ಅವಳಿಗೆ ಒಳ್ಳೇದಾಗುತ್ತೆ ಅಂದ್ರೆ ಆಗ್ಲಿ, ಯಾಕೆ ಬೇಡಂಬನ ನಾನು ಹೇಳು. ನನಗೂ ಸಂತೋಷನೇ, ಅವಳು ಚೆನ್ನಾಗಿರ್ತಾಳೆ, ಅವ್ರ ಅತ್ತೆನೂ ಗಂಡನೂ ಚೆನ್ನಾಗಿ ನೋಡ್ಕೊಂತಾರೆ ಅಂದ್ರೆ ನನಗೂ ಸಂತೋಷನೇ. ಆದ್ರೆ ಅವಳಿಗೆ ಇನ್ನನ ಮನೆ ಬಿಟ್ಟು ಹೋಗು ಅಂತ ಹೇಳಿ ಒಯ್ದಿದ್ದಾರು ಅಂತ ನನ್ನ ಯೋಚನೆ ಅಷ್ಟೇನೆ ಕೇಳಿದ್ದು. ಚೆನ್ನಾಗಿದ್ರೆ ಅಷ್ಟೇ ಸಾಕು ಬಿಡು, ಹಂಗೇನು ಆಗಿರಲ್ಲ ಸುಮ್ನಿರು. ಅವಳು ಹೇಳ್ದಂಗೆ ಕೇಳ್ತಿರ್ತಾರೆ ಅವ್ರ ಅತ್ತೆನೂ ಅವಳ ಗಂಡನ. ಹೆಂಗೋ ಮಂಜುನಿಂದನ ಬಾನು ಜೀವನ ಚೆನ್ನಾಗೈತಿ. ಮಂಜ ಬಾರೋ, ಎಲ್ಗೋಗಿದ್ದು? ಭಾಗ್ಯಕ್ಕೆ ಅದು ಅದು ಆಟ ಆಡಕ್ ಹೋಗಿದ್ದೆ. ಯಾಕೆ? ಏಯ್, ಓಹೋ, ಇವ್ರ ಅಪ್ಪಯ್ಯ ಎಣ್ಣೆ ತಂದು ಕೊಟ್ನಂತೆ. ಅವಳು ಬಾನು ಕೆಮ್ಮು ಅಂತ ಹೇಳ್ತೇನೆ ಕೊಟ್ಬಿಟ್ಟ ಅವಳಿಗೆ. ಏನಾನ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಗತಿ? ನಿನ್ಗೆ ಯಾಕೋ ಬೇಕು? ಸುಮ್ಮನೆ ತಾಂಡ ಒಳಕಿಕ್ಬೇಕು ತಾನೆ, ಅವಳಿಗೆ ಕೊಟ್ಟೇವನಿ. ನೋಡು, ಕುಡ್ದು ತೂರ ಆಡ್ಕೊಂಡು ಅವ್ರ ಅತ್ತೆನೂ ಅವಳ ಗಂಡಗನು ಸರಿಯಾಗಿ ಒಯ್ದ್ಲು ಅವಳು. ಇನ್ನೊಂದ್ಸಲ ಏನಾನ ಯಾರನ್ನ ಯಾತನ ಕೊಟ್ರೆ ಹಂಗೆಲ್ಲನ ಯಾರಿಗೂ ಕೊಡಕ್ ಹೋಗ್ಬೇಡ. ನಿನಗೆ ಗೊತ್ತಿಲ್ದಿದ್ರೆ ಯಾರನ್ನ ಕೇಳ್ಬೇಕು. ಹಂಗ ನನ್ಗೇನ್ ಗೊತ್ತೈತಾಗೆ, ಅಪ್ಪನ ಹೇಳಿದ್ದು ಕೆಮ್ಮಿನ ಟಾನಿಕ್ ಅದು ಅಂತಾನ. ಅದಕ್ಕೇನೆ ಅವ ಆಂಟಿನು ಕೆಮ್ಮು ಅಂತಲ್ಲ ಬಿಡತ್ಲಾಗೆ ಕುಡಿಲಿ ಹೇಳು ಅಂತ ಹೇಳಿ ಕೊಟ್ಟೆ. ನನ್ಗೇನ್ ಗೊತ್ತು ಅವ ಅಪ್ಪ ಎಣ್ಣೆ ತಂದು ಕೊಟ್ಟೈತಿ ಅಂತಾನ. ನೀನ್ ಒಳ್ಳೆ ನನ್ ಬೈತಿ, ಅವ ಅಪ್ಪನ ಬೈಯೋದ್ ಬಿಟ್ಟು. ನಿನಗೆ ಗೊತ್ತಿಲ್ಲ ಅಂತಂದ್ರೆ ಯಾರಿಗೂ ಯಾತು ಕೊಡಕ್ ಹೋಗ್ಬಾರ್ದು. ಏನೋ ಟಾನಿಕ್ ಅಂತ ಹೇಳಿ ಎಣ್ಣೆ ಕೊಟ್ಟೆ ಸರಿ ಆತು. ಆಮೇಲೆ ಯಾತನ ಏನಾನ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಗತಿ? ಏನಾನ ಪ್ರಾಣಕ್ಕೆ ಏನಾನ ಅಪಾಯ ಆಗಿದ್ರೆ ಅವಳಿಗೆ ಗುಂಡನ ಅಕ್ಕ, ಮಂಜಾಗೆ ಭಯಬೇಡ, ಸುಮ್ಮನೆ ಹಿರು. ಮಂಜಿನಿಂದ ನಮ್ದಕ್ಕೆ ಎಷ್ಟು ಒಳ್ಳೇದ್ಗೆ ಆಗಿದೆ ಅಂತ ನಿಮ್ದಕ್ಕೆ ಹೇಗೆ ಗೊತ್ತು? ಸುಮ್ಮನೆ ಹಿರು, ಮಂಜಿನ ಭಯಬೇಡ ಹತರ ಎಲ್ಲ. ಏನೇ ಬನು, ನಿನ್ಗೆ ಒಳ್ಳೇದಾಗೈತಾ ಮಂಜ ಎಣ್ಣೆ ಕುಡಿಸಿದ್ಕೆ? ಏನೇ ನಿಮ್ಮ ಅತ್ತೆ ನಿನ್ ಗಂಡನು ನಿನ್ ಮಾತು ಕೇಳ್ತಾರೆ ಈಗ? ಹೌದು ಬಗ್ಗಿಂದ ಅಕ್ಕ, ನಿನ್ನೆಯಿಂದ ನಮ್ದು ಯಜಮಾನರಿಗೆ ಮತ್ತು ನಮ್ದು ಹತ್ತೆಗೆ ಫುಲ್ ಡರ್ಗಯ. ನಮ್ದು ನೋಡಿದ್ರೆ ಸಾಕು ಗಡಗಡ ಅಂತ ನಡೀತಾರೆ ಇಬ್ರು. ನಮ್ದು ಏನ್ ಹೇಳಿದ್ರು ತರ್ತಾರೆ, ಏನ್ ಮಾಡಿದ್ರು ತಿಂತಾರೆ, ಒಂದ್ ಮಾತ್ ಭಯಲ್ಲ. ನಮ್ದು ಏನ್ ಬೇಕಾದ್ರೂ ಮಾಡಿದ್ರು ಏನು ಕೇಳೋದೇ ಇಲ್ಲ. ನಿಮ್ದು ಏನ್ ಇಷ್ಟನೋ ಅದನ್ನೇ ಮಾಡು ಅಂತ ಹೇಳ್ತಾರೆ ನಮ್ದಕ್ಕೆ ಹತ್ತೆ ಮತ್ತೆ ನಮ್ದು ಗಂಡ. ಅದಕ್ಕೆ ನಮ್ದಕ್ಕೆ ಫುಲ್ ಖುಷಿಗೆ ಹೋಗಯ್ಯ. ಇವತ್ತು ಅದಕ್ಕೆ ಬಿರಿಯಾನಿಗೆ ಮಾಡಿದ್ದೆ. ಮಂಜಿನಿಂದ ನಮ್ದಕ್ಕೆ ಈ ತರ ಆಯ್ತಲ್ಲ, ನಮ್ದು ಹತ್ತೆ ಮತ್ತೆ ನಮ್ದು ಗಂಡ ಬದಲಾದ್ರಲ್ಲ, ಅದಕ್ಕೆ ಮಂಜಿಗೆ ಸ್ವಲ್ಪ ಬಿರಿಯಾನಿಗೆ ಕೊಟ್ಟು ಹೋಗೋಣ ಅಂತೇಳಿ ತಗೊಂಬಂದೆ. ಹೌದೇನೆ ಬಾನು? ಹೌದಾ? ಎಣ್ಣೆ ಕುಡ್ದಿದ್ಕೆ ಇಷ್ಟೆಲ್ಲ ಬದಲಾವಣೆ ಆಗೈತಾ ನಿಮ್ಮ ಮನೆಯಾಗೆ? ಹೆಂಗೋ ನೀನು ಒಂಥರ ಎಣ್ಣೆ ಕುಡ್ದಿದ್ದು ಒಳ್ಳೇದೇ ಆಗೈತೆ ಅನ್ಸುತ್ತೆ ನಿನ್ಗಲ್ವಾ? ಹೌದು ಲಕ್ಷ್ಮೀಂದ್ರ ಅಕ್ಕ, ಏನೋ ತಿಳಿದೇನೋ ಮಂಜ ನಮ್ದಕ್ಕೆ ಟಾನಿಕ್ ಅಂತ ಹೇಳಿ ಎಣ್ಣೆಗೆ ಕುಡಿಸ್ತಾ, ಅದರಿಂದ ನಮ್ದಕ್ಕೆ ಒಳ್ಳೇದೇ ಆಗಿದೆ. ಬಾನು, ಏನೇ ಹೇಳ್ತಾ ಇದ್ಯಾ ಇವಾಗ? ನಿನ್ ಗಂಡನು ನಿಮ್ಮ ಅತ್ತೆನು ನೀನ್ ಹೇಳ್ದಂಗೆ ಕೇಳ್ತಾರೆ ಏನು? ನಿಜನೇನೆ? ನನಗಂತೂ ನಂಬಕ್ಕಾಗ್ತಿಲ್ಲಮ್ಮ. ಅಯ್ಯೋ, ನಿಜಾಗೆ ಐತೆ ಗುಂಡನ ಅಕ್ಕ. ಬೇಕಂದ್ರೆ ನಮ್ದು ಮನೆಗೆ ಬಾ ಈಗ. ಯಾವ ತರ ಬದಲಾಗಿದ್ದಾರೆ ನಮ್ದು ಅತ್ತೆ ನಮ್ದು ಗಂಡ ಅಂತ ಹೇಳಿ ನೀವೇ ಕಣ್ಣಾರೆ ನೋಡಿವ್ರಂತೆ. ಬಿರಿಯಾನಿಗೆ ಮಾಡಿದೀನಿ ಇದನ್ನ. ಮಂಜ ಮತ್ತೆ ನಿಮ್ದು ಯಜಮಾನ್ರು ತಿಂತಾರೆ. ನಿಮ್ದು ಬನ್ನಿ ನಮ್ದು ಮನೆಗೆ ಹೋಗೋಣ, ಬಿರಿಯಾನಿಗೆ ತಿನ್ಕೊಂಡ್ ಬರೀವ್ರಂತೆ, ಹಂಗೆ ನೋಡ್ಕೊಂಡ್ ಬರೀವ್ರಂತೆ. ನಮ್ದು ಅತ್ತೆ ಮತ್ತೆ ನಮ್ದು ಗಂಡ ಯಾವ ತರ ನಾನು ನೋಡಿದ್ರೆ ಹೆದರ್ಕೋತಾರೆ ಅಂತ. ಇಷ್ಟ ದಿನ ಅಂತೂ ನಿಮ್ಮ ಅತ್ತೆ ನಿನ್ನ ಅಯ್ಯೋ ಅನಿಸ್ಕೊಂಡು ತಿಂಬಾಳು. ಈಗ್ಲಾದ್ರೂ ಅವಳಿಗೆ ಒಳ್ಳೆ ಬುದ್ಧಿ ಬಂದೈತಲ್ಲ, ಅಷ್ಟೇ ಸಮಾಧಾನ ಬಿಡಮ್ಮ. ಹೌದು ಗುಂಡುಂದ ಅಕ್ಕ, ನಮ್ದು ತವ್ರ ಮನೆಯಲ್ಲಿ ತುಂಬಾ ಕಷ್ಟ ಗುಂಡುಂದ ಅಕ್ಕ. ನಾವು 5 ಜನ ಹೆಣ್ಮಕ್ಳು ಮತ್ತೆ 3 ಜನ ಗಂಡ್ಮಕ್ಳು, ನಮ್ದು ಅಪ್ಪ ಮತ್ತೆ ಅಮ್ಮಗೆ. ಅಲ್ಲಿ ಹೋಗೋಣ ಅಂತೇಳಿ ಅವ್ರಿಗೂ ಕಷ್ಟ, ಇಲ್ಲಿ ಇರೋಣ ಅಂತೇಳಿ ನಮ್ದು ಅತ್ತೆದು ತುಂಬಾ ಕಿರಿಕಿರಿ.
ಅದಕ್ಕೆ ನಮ್ದಕ್ಕೆ ಅಂತೂ ಜೀವನನೇ ಸಾಕಾಗಿ ಹೋಗಿತ್ತು ಗುಂಡದ ಅಕ್ಕ. ಹೆಂಗೋ ಈ ಮಂಜಿನಿಂದ ನಮ್ದು ಜೀವನಗೆ ಬದಲಿಗೆ ಆಗಿದೆ. ಅಂತೂ ಇಂತೂ ಮಂಜಿನಿಂದ ಬಾನುಗೆ ಅದೃಷ್ಟ ಬಂತು ಅನ್ಸುತ್ತೆ, ಅಲ್ವೇನೆ ಬಾನು? ಏನೋ ಪರವಾಗಿಲ್ಲ ಲಕ್ಷ್ಮಿಂದು ಅಕ್ಕ. ನಮ್ದು ಯಜಮಾನ್ರು ಹತ್ತೆ ಇನ್ಮೇಲಾದ್ರೂ ನಮ್ದಕ್ಕೆ ಕಿರಿಕಿರಿ ಮಾಡದೇ ಇದ್ರೆ ಅಷ್ಟೇ ಸಾಕು. ನಮ್ದು ಹೇಗೋ ಜೀವನ ಮಾಡ್ಕೊಂಡು ಹೋಗ್ತೀವಿ. ನಮ್ದು ಯಾರ್ದು ಕೂಟೆ ಜಗಳಾಗೆ ಮಾಡಲ್ಲ. ಬಾನು ಆಂಟಿ, ಬಿರಿಯಾನಿ ತಣ್ಣಗಾಗುತ್ತೆ, ಕೊಡ್ರಿ, ತಿನ್ಬೇಕು ನಾನು. ಅಯ್ಯೋ ಮಂಜು, ನಿಮ್ದಕ್ಕೋಸ್ಕರನೇ ನಾನು ಬಿರಿಯಾನಿಗೆ ತಂದಿದ್ದು. ತಗೋ ತಿನ್ನು ಬೇಗ ಬೇಗ. ನಿಮ್ದು ಎಷ್ಟಾಗುತ್ತೋ ಅಷ್ಟು ತಿನ್ನು, ಮಿಕ್ಕಿದ್ದು ನಿಮ್ದು ತಾತಾಗೆ ಕೊಡು. ಗುಂಡದ ಹಕ್ಕ ನಮ್ದು ಮನೆಗೆ ಬರ್ತಾರೆ ಬಿರಿಯಾನಿ ತಿನ್ಲಿಕ್ಕೆ. ಕೊಡು ಆಂಟಿ, ತಿಂತೀನಿ, ಕೊಡು, ಅಷ್ಟು ನಾನೇ ತಿಂತೀನಿ. ನನಗೆ ಬಿರಿಯಾನಿ ಅಂದ್ರೆ ಇಷ್ಟ. ಆಯ್ತು ತಗೋ ಮಂಜು, ನೀನೇ ತಿನ್ನು ಅಷ್ಟು. ನಿಮ್ದು ತಾತಾಗೆ ಬೇಕಂದ್ರೆ ಇನ್ನೂ ಇದೆ, ಕೊಟ್ಟು ಕಳ್ಸ್ತೀನಿ ನಿಮ್ದು ಅಜ್ಜಿ ಜೊತೆ. ಆಹಾ, ಬಿರಿಯಾನಿ ಹಂಗೆ ಗಮ್ ಅಂತ ಐತೆ ಬಾನು ಆಂಟಿ. ನನಗಂತೂ ಬಿರಿಯಾನಿ ಅಂದ್ರೆ ಬಾಯಿಗೆಲ್ಲ ನೀರ್ ಬರ್ತವೆ. ಹಂಗೆ ಕಣೋ ಮಂಜ, ಬಾನೂರು ಮಾಡ್ದಂಗೆ ನಮ್ ಕೈಲಂತೂ ಮಾಡಕ್ಕಾಗಲ್ಲ. ನಾವ್ ಅದೆಷ್ಟೇ ಮಸಾಲೆ ಹಾಕಿ ಏನ್ ಹಾಕಿದ್ರು ಇವ್ರ ಮನೆಯಷ್ಟು ಟೇಸ್ಟ್ ಬರಲ್ಲ ನಾವ್ ಮಾಡಿರಿ. ನನಗೂ ಅಷ್ಟೇನೆ, ಈ ಬಾನು ಮನೆ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ. ಏಯ್ ಪಾಪ, ಎಲ್ಗ್ ಹೋಗ್ತಿಲ್ಲ ತಾಂಡು? ಮನೆ ಒಳಕ್ ಹೋಗಲ್ಲ, ಒಳಕ್ ಹೋಗ್ ತಿನ್ನು. ಅಯ್ಯೋ ಅಜ್ಜಿ, ಇಲ್ಲೇನೆ ಮರ್ದಾಡ್ಯಾಗ ಒಂದ್ ಕಲ್ಲು ಹಾಕಿದೀವಲ್ಲ, ಕಟ್ಟೆ ಮಾಡ್ದಂಗ್ ಮಾಡಿಲ್ವಿ, ಅಲ್ಲಿ ಕಟ್ಟೆ ಮ್ಯಾಗ ಕುಕ್ಕೊಂಡು ತಿಂತೀನಿ ಹೇಳು. ಒಳಕ್ ಇನ್ನೇನು ಹೋಗಣ. ಹೋಗ್ ತಿನ್ನಾಗಪ್ಪ. ಅಯ್ಯೋ ಅಯ್ಯೋ, ಬಿರಿಯಾನಿ ಅಂದ್ರೆ ಅದೇನ್ ಇಷ್ಟನೋ ಏನೋ. ಒಟ್ಟು ಬಿರಿಯಾನಿ ತಿಂದು ಆಮೇಲೆ ಹೊಟ್ಟೆ ನೋವು ಅಂತಾನ ಸ್ಕೂಲಿಗೆ ತಪ್ಪಿಸ್ಕೆಮಕ್ ನೋಡಿ. ಆಮೇಲೆ ನಾಳಿಕೆ ಒಂದಿಟ ಕಮ್ಮಿನೇ ತಿನ್ನು, ಏನಾಗಲ್ಲ. ಸುಮ್ನಿರಜ್ಜಿ, ನನಗೂ ಗೊತ್ತೈತಿ. ನೀನ್ ಕಣ್ಣೆಸ್ರು ಬಿಡ್ಬೇಡ ಮೊದ್ಲೇನೆ. ನೀನ್ ಕಣ್ಣೆಸ್ರು ಬಿಟ್ಟ ಅರ್ಧ ನನ್ಗೆ ಹೊಟ್ಟೆ ನೋವು ಬರುತ್ತೆ. ಅಂತೂ ಇಂತೂ ಬಾನು, ನೆನ್ನೆ ದಿವಸ ಅಂತೂ ನಿಮ್ಮ ಅತ್ತಿಗೂ ನಿನ್ ಗಂಡಗೂ ಸರಿಯಾಗಿ ಕ್ಲಾಸ್ ತಗೊಂಡಿದ್ದೆ ಕಣೆ. ಅಲ್ಲ ಕಣೆ, ಅಷ್ಟೊಂದು ನಿಶೆ ಏರಿತೆ ನಿನಗೆ? ಅಯ್ಯೋ ಇಲ್ಲ ಬಾಗಿಂದು ಹಕ್ಕ, ಇಲ್ಲಿ ಕುಡ್ದಿದ್ದು ದಾರಿಲಿ ಹೋಗ್ತಾನೆ ನಿಶೆ ಆಲೆ ಕಡಿಮೆಗೆ ಆಗಿತ್ತು. ಆದ್ರೆ ಹೆಂಗೋ ಕುಡ್ದಿದ್ದೀನಲ್ಲ, ಇದೇ ಒಳ್ಳೆ ಚಾನ್ಸ್ ನಮ್ದು ಹತ್ತೆಗೆ ಮತ್ತೆ ಗಂಡಗೆ ಕ್ಲಾಸ್ ತಗೊಂಬಕ್ಕೆ, ಅದಕ್ಕೆ ಬುದ್ಧಿಗೆ ಕಲ್ಸಕ್ಕೆ ಅಂತ ಹೇಳಿ ನಾಟಕಗೆ ಮಾಡ್ದೆ. ನಿಶೆ ಹೇಳ್ತಿತ್ತ ಆಲೇನೆ ನಿಮ್ಮ ಅಂತಕ್ಕೆ ಹೋಗೋ ಹೊಟ್ಟೆಗೆ. ನೀನ್ ನಾಟಕ ಮಾಡಿದ್ದೇನಲ್ಲಿ? ನಾವು ನಿಜವಾಗ್ಲೂ ಇವಳಿಗೆ ನಿಶೆ ಸರಿಯಾಗಿ ಏರೈತೆ ಅಂತ ಅನ್ಕೊಂಡಿದ್ವಿ ಕಣಿ. ನಿಮ್ಮ ಅತ್ತೆನ ಒಯ್ದಿದ್ ನೋಡಿದ್ರೆ ನಮ್ಗೆ ಹಂಗೆ ಅನ್ಸಿತ್ತು, ಇವಳಿಗೇನಪ್ಪ ಎಣ್ಣೆ ಕುಡ್ದಿದ್ದು ನಿಶೆ ಇಳಿಯಂಗೆ ಇಲ್ಲ ಎಷ್ಟೊತ್ತಾದ್ರೂ ಅಂತನ ನಮ್ಗನ್ಸಿತ್ತು. ನೀನ್ ಹಂಗಾರೆ ನಾಟಕ ಮಾಡಿದ್ದು? ಹೌದು ಬಗ್ಗಿಂದ ಅಕ್ಕ, ಅದಕ್ಕೆ ಬುದ್ಧಿ ಕಲಿಸ್ಬೇಕು ಅಂತ ನಮ್ದು ತುಂಬಾ ಪ್ರಯತ್ನಗೆ ಮಾಡ್ತಾ ಇದ್ವಿ ಮದ್ವೆ ಆಗಿ ಬಂದ ಹಾಗಿಂದ. ಆದ್ರೆ ಹಾಗಿರ್ಲಿಲ್ಲ. ಹೆಂಗೋ ನೆನ್ನೆ ಒಳ್ಳೆ ಚಾನ್ಸ್ಗೆ ಸಿಕ್ತು ನೋಡಿ. ಪರವಾಗಿಲ್ಲ ಕಣೆ ಬಾನು, ನಿನಗೂ ಒಂದಿಟ್ಟು ಬುದ್ಧಿ ಐತೆ. ನಾನ್ ನಿನ್ನೇನು ಅಂದ್ಕೊಂಡಿದ್ದೆ ಬಿಡಮ್ಮ. ನೆನ್ನೆ ದಿವಸ ಆಡಿದ್ ನೋಡಿದ್ರೆ ನನಗೂ ನಿಜವಾಗ್ಲೂ ನಿನಗೆ ನಾಶೆ ಸರಿಯಾಗಿ ಏರೈತಿ ಅಂತ ಅನ್ನಿಸ್ತಿತ್ತು. ಹಂಗೇನೆ ಆಡ್ತಿದ್ದಿ ನೀನು ನೆನ್ನೆ ದಿವಸ. ನಮ್ದಕ್ಕೆ ಕೂಡ ಒಳಗೆ ಭಯಗೆ ಆಗ್ತಾ ಇತ್ತು. ಆದ್ರೂ ಭಯಗೆ ತೋರಿಸ್ಕೊಂಡಂಗೆ ಹೊರದಕ್ಕೆ ಸರಿಯಾಗಿ ಹೇಟ್ ಕೊಟ್ಟೆ ನಮ್ದು ಹತ್ತೆಗೂ ನಮ್ದು ಗಂಡಗೆ. ಪಾಪ ನಮ್ದಕ್ಕೆ ಕೂಡ ಆವಾಗ ಬೇಜಾರಿಗೆ ಆಯ್ತು, ಹಂಗೆ ಆತರ ಹೊಡಿಬಾರ್ದಿತ್ತು ಅಂತ. ಆದ್ರೂ ಅವ್ರು ಕೊಟ್ಟಿರೋ ಕಷ್ಟಕ್ಕೆ ಇದು ಏನು ಕಮ್ಮಿ ಇಲ್ಲ ಬಿಡಿ ಲಕ್ಷ್ಮಿಂದ ಅಕ್ಕ. ಅಲ್ಲ, ಸಾರಾಯಿಂದನ ಸಂಸಾರಗಳು ಹಾಳಾಗ್ತವೆ ಎಂಬುದ ಕೇಳಿದ್ದೆ ಇವತ್ತೇ ಮೊದಲನೇ ಸರಿ. ಸಾರಾಯಿಂದನ ನಿನ್ ಸಂಸಾರ ಚೆನ್ನಾಗಾಯ್ತು ಅಂತ ಕೇಳಿದೆ. ಹೆಂಗೋ ಸಾರಾಯಿ ನಿನ್ ಸಂಸಾರನ ಉಳಿಸ್ತಲ್ಲ, ನಿನ್ ಜೀವನನ ಸರಿ ಮಾಡ್ತಲ್ಲ, ಅಷ್ಟೇ ಸಾಕು ಬಿಡೆ ಬಾನು. ಹೌದು ಗುಂಡಂದ ಅಕ್ಕ, ನಿಮ್ದು ಮೊಮ್ಮಗ ಕೊಟ್ಟು ಎಣ್ಣೆಯಿಂದ ನಮ್ದು ಕೆಮ್ಮು ಕೂಡ ಹೋಯ್ತು. ಹಾಗೆ ನಮ್ದಕ್ಕೆ ಅತ್ತೆ ಮತ್ತೆ ಗಂಡಗೆ ಬುದ್ಧಿನೂ ಬಂತು.